ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಗಾಯ್ಸ್ ನಾವು ಯಾವ ಥರ ಹಬ್ಬನ ಮಾಡಿದ್ವಿ ಅಂತ ನೋಡಿ, ಎಂಡ್ ತನಕ ನೋಡಿ. ಸೊ ನಾನಂತೂ ಚೆನ್ನಾಗಿದ್ದೀನಿ, ನೀವು ಹಾಗೆ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್. ಸೊ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ದಿನ ಒಂದೊಂದು ಜೊತೆ ನಂದೊಂದು ಮಕ್ಳದ್ದು ಇಬ್ಬರದು 2-3 ಜೊತೆ, ಅಂದರೆ ಮಕ್ಳದ್ದು ತುಂಬಾ ಜಾಸ್ತಿನೇ ಆಗೋಗುತ್ತೆ, ಬಟ್ಟೆಗಳು ಜಾಸ್ತಿ ಬಟ್ಟೆ ಇರುತ್ತೆ. ಸೊ ಬಟ್ಟೆ ಎಲ್ಲ ಫಸ್ಟಿಗೆ ತೊಳ್ಕೊಂಡು ಅದ್ರ ನೆಕ್ಸ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದುಬಿಟ್ಟು, ಇನ್ನು ಗಾಯ್ಸ್ ಯಾರೂ ಎದ್ದಿರಲಿಲ್ಲ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗಿದ್ದು ಬಂದು ಆಮೇಲೆ ತಂಬಿಟ್ಟು ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ 5:45 6 ಗಂಟೆ ಒಳಗಡೆನೆ ಎದ್ದು ಫಸ್ಟು ಬಾಗಿಲು ಕ್ಲೀನ್ ಮಾಡಿದೆ ಫ್ರೆಂಡ್. ಅಷ್ಟು ದಿನದಿಂದ ಬಾಗಿಲಿಗೆ ಕ್ಲೀನ್ ಮಾಡಿರಲಿಲ್ಲ, ಸುಮ್ಮನೆ ಗುಡಿಸೋದು, ರಂಗೋಲಿ ಬಿಡೋದು, ಇಲ್ಲಾಂದರೆ ರಂಗೋಲಿನೂ ಬಿಡ್ತಾ ಇರಲಿಲ್ಲ. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನಾಷ್ಟ ಮಾಡ್ಕೊಂಡು ಓಡಬೇಕಾಗಿತ್ತಲ್ಲ. ಸೊ ಅದಕ್ಕೆ ಇವತ್ತು ಟೈಮ್ ಸಿಕ್ಕಿದೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬಾ ಗಲೀಜಾಗಿಬಿಟ್ಟಿತ್ತು ಫ್ರೆಂಡ್ಸ್, ಸೊಳ್ಳೆ ಎಲ್ಲ ಬಂದುಬಿಡುತ್ತೆ, ಮಕ್ಕಳಿದ್ದಾರೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಎಲ್ಲ ಮಾಡಿದೆ. ಅದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಮಾರು ಹೊತ್ತು ಟೈಮ್ ಹಿಡಿತು. ಸೊ ಅಂತೂ ಇಂತೂ ಕತ್ಲೆ ಆಗಿತ್ತು. ಸೊ ಆದ್ರೂ ಟಾರ್ಚ್ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಎಲ್ಲ ಮಾಡಿದ ನಂತರ ಫ್ರೆಂಡ್ ಆಮೇಲೆ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದು, ಸೊ ಆಲ್ರೆಡಿ ರಾತ್ರಿಯೇ ಸ್ವಲ್ಪ ಪಾತ್ರೆನೂ ತೊಳೆದು ಇಟ್ಟಿದ್ದೆ. ಸೊ ನೆಕ್ಸ್ಟ್ ಡೇ ಇದು ಮಾಡ್ತಾ ಇರೋದು ಕೆಲಸ. ಆಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಏನೇನು ನಾವು ಅಡುಗೆ ಮಾಡ್ಕೊಂಡು ರಾತ್ರಿ ಎಲ್ಲ ತಿಂದಿದ್ದೋ ಊಟ, ಅದನ್ನೆಲ್ಲ ತೊಳೆದು ನಂತರ ನಾನು ಮನೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗಿತ್ತು. ನಾಷ್ಟ ಎಲ್ಲ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟು ಆಮೇಲೆ ಒಂದು 2-3 ಗಂಟೆ ಅಷ್ಟರಲ್ಲಿ ಬಂದು ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ತಂಬಿಟ್ಟಿಗೆ ಏನೇನು ಬೇಕು ಸಾಮಾನೆಲ್ಲ ನಮ್ಮ ಮನೆಯವ್ರಿಗೆ ಹೇಳಿದೆ ತಗೊಂಡು ಬಂದರು. ಆಮೇಲೆ ನಾನು ಮತ್ತೆ ಬಂದು ಅವರು ಸ್ನಾನ ಕೂಡ ಮಾಡಿಕೊಂಡು, ಬಿಡು ನೀನು ಸಾಕಾಗಿರ್ತೀಯ, ನಾನೇ ತಂಬಿಟ್ಟು ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ತಂಬಿಟ್ಟು ಕಲಿಸ್ತಾಯಿದ್ರು. ಸೊ ನನಗಿನ್ನೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಬಟ್ಟೆಗಳಿದ್ದು ಅದನ್ನೆಲ್ಲ ತೊಳೆದಾಕ್ಬಿಡೋಣ, ಅವರೆಲ್ಲ ದೇವ್ರ ಪೂಜೆಗೆ ಹೋಗೋ ಅಷ್ಟರಲ್ಲಿ ಅಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ತೊಳೆದಾಕ್ದೆ ಅಷ್ಟರಲ್ಲಿ. ಸೊ ನೆಕ್ಸ್ಟು ಫ್ರೆಂಡ್ ಅಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಗಿತ್ತು, 8:45 ಆಗೋಗಿತ್ತು. ಸೊ ಅಡುಗೆ ಮಾಡೋ ಅಷ್ಟರಲ್ಲಿ ನನಗೆ ಟೈಮ್ ಹಿಡಿತು 9:30 9:45 10:00ವರೆಗೆ ಊಟ ಮಾಡಿರೋದು. ಸೊ ಇವತ್ತು ಫ್ರೆಂಡ್ ಸೊ ಕ್ಲೀನಿಂಗ್ ಕೆಲಸನೇ ತುಂಬ ಆಯಿತು. ಕ್ಲೀನೆಲ್ಲ ಮಾಡಿಬಿಟ್ಟು ಆಮೇಲೆ ಒಂದು ಡಬ್ಬಿಗೆ ತುಂಬಿದ್ದೆ, ಅದನ್ನು ಕಸ ಏನೇನಿತ್ತು ಅದನ್ನೆಲ್ಲ ತುಂಬಿ ನಮ್ಮ ಮನೆಯವ್ರು ಎದ್ದ ತಕ್ಷಣವೇ ಅವ್ರ ಕೈಲಿ ಕೊಟ್ಟೆ. ಅವ್ರು ತಗೋಗಿ ದೂರ ಎಸ್ದುಬಿಟ್ರು. ಕಸಿನವ್ರು ಬರೋ ತನಕ ಕಾಯಲಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬಿಟ್ರೆ ಮತ್ತೆ ನಾಯಿ ಏನಾದರೂ ಬಂದು ಚೆಲ್ಗಿಲ್ಬಿಟ್ರೆ ಮತ್ತೆ ತುಂಬಬೇಕಾಗುತ್ತೆ, ಎರಡೊಂದು ಕೆಲಸ ಆಗೋಗುತ್ತೆ ಅಂದ್ಬಿಟ್ಟು ಸೊ ಈ ಥರ ತುಂಬಿಟ್ಟಿದ್ದೆ. ಆಮೇಲೆ ಅವ್ರು ತಗೊಂಡು ಹೋಗಿ ಚೆಲ್ಲಿದ್ರು. ಮಕ್ಕಳೆಲ್ಲ ಇನ್ನೂ ಮಲಗಿದ್ರು ನಾನು ಕೆಲಸ ಮಾಡೋ ಅಷ್ಟರಲ್ಲಿ. ನಾನು ಕೆಲಸ ಮಾಡಾದ್ಮೇಲೆ ಇದ್ದರು ಫ್ರೆಂಡ್ ಅವರು, ಅಷ್ಟರಲ್ಲಿ ಕೆಲಸ ಎಲ್ಲ ಮುಗೀತು ಅಂದ್ಬಿಟ್ಟು ಮಾಮೂಲಿ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋದೋ. ಫ್ಯಾಕ್ಟ್ರಿಲಿ ಫ್ರೆಂಡ್ ಇವಾಗ ಹಸಿಟ್ಟೆಲ್ಲ ಮುಗಿದೋಗಿದೆ ಅಲ್ವಾ, ಪ್ಯಾಕಿಂಗ್ ಕೆಲಸ ಎಲ್ಲ ಮುಗೀತು. ಸೊ ಅದಕ್ಕೆ ಇವಾಗ ರಜಾ ಕೊಟ್ಟಿದ್ದಾರೆ. ಸೊ ಇವತ್ತು ಮತ್ತು ನಾಳೆ ಅಥವಾ ನಾಡಿದ್ದು ರಜಾ ಇರುತ್ತೆ. ಹಸಿಟ್ಟು ಬಂದ ತಕ್ಷಣವೇ ನಾವೇ ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ಯಾಕ್ಟ್ರಿ ಓನರ್. ಅಲ್ಲಿ ತನಕ ನಮಗೆ ರಜಾ ಇರುತ್ತೆ ಅಂತಲೇ ಹೇಳ್ಬೋದು. ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಟ್ಟು ಇವಾಗ ಅಷ್ಟೊತ್ತಿಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಕೂತಿದ್ದೀನಿ. ಸೊ ಅದಕ್ಕೆ ವೀಡಿಯೋ ಇತ್ತಲ್ಲ, ಅದಕ್ಕೆ ಎಡಿಟಿಂಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಫ್ರೆಂಡ್. ಎಲ್ಲ ಕ್ಲೀನಿಂಗ್ ಆಯಿತು. ಮುಂದೆ ತೋರಿಸ್ತೀನಿ ಬನ್ನಿ ನಾವು ಯಾವ ಥರ ಅಂದರೆ ಹಬ್ಬ ಮಾಡಿದ್ವಿ ಅಂತ. ಹೋದ ವರ್ಷ ನಾನು ಹೋಗಿರಲಿಲ್ಲ. ಸೊ ಎರಡನೇ ಮಗುಗೆ 1 ವರ್ಷದ ಮೇಲೆ 2-3 ತಿಂಗಳಾಗಿತ್ತು. ಸೊ ನಾನು ಅಮ್ಮನ ಮನೇಲಿದ್ದೆ, ಈ ಹಬ್ಬ ಮಾಡಿರಲಿಲ್ಲ. ಅಮ್ಮ ನಮ್ಮ ಅತ್ತೆನೇ ಮಾಡಿದರು. ಸೊ ಇವಾಗ ಅಲ್ಲೇ ಕೆಳಗಡೆ ಹೋಗಿ ಮಾಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಬೇಗ ಮಾಡಿಕೊಂಡು ಹೋದು. ಕೆಳಗಡೆ ಪೂಜೆ ಮಾಡಿಸ್ಕೊಂಡು ಬಂದು ತುಂಬ ಖುಷಿ ಆಯಿತು. ಆಮೇಲೆ ಕೆಳಗಡೆ ಮನೆಗೆ ಹೋದ್ಮೇಲೆ ಈಸಿ ಆಗುತ್ತೆ ಅಲ್ಲ, ಇವಾಗ ಸ್ವಲ್ಪ ಪ್ರಾಬ್ಲಮ್. ಇಲ್ಲಿ ತಂಬಿಟ್ಟು ಮಾಡಿ ಅಲ್ಲಿ ಕಾವಲೆಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೋ. ಈ ಸಲ ಅಲ್ಲಿಗೆ ಹೋಗಿ ಪೂಜೆ ಮಾಡ್ದೋ. ತುಂಬ ಖುಷಿ ಆಯಿತು ಅದಂತೂ. ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಒಂದು ಪುಟಾಣಿ ರಂಗೋಲಿ ಬಿಟ್ಟೆ ಫ್ರೆಂಡ್. ದೊಡ್ಡದೇನು ಬೇಡ, ಟೈಮ್ ಆಗೋಗುತ್ತೆ, ಇನ್ನು ಪಾತ್ರೆ ಎಲ್ಲ ತೊಳಿಬೇಕಂದ್ಬಿಟ್ಟು
ಚಿಕ್ಕ ರಂಗೋಲಿ ಬಿಟ್ಟು ಅದಕ್ಕೆ ಸ್ವಲ್ಪ ಬಣ್ಣನ ತುಂಬಿ ನಂತರ ನನ್ನ ಕೆಲಸನ ಶುರು ಮಾಡಿಕೊಂಡೆ. ಸೊ ನೋಡಿ ತೋರಿಸ್ತೀನಿ, ಇನ್ನೂ ಬೆಳಕಾಗಿಲ್ಲ. ಕತ್ಲೆಲೆ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಬೇರೆ ಶಬ್ದ ಆಗ್ತೈತೆ, ಇಲಿ ಮರಿನೋ ಏನೋ, ನನಗಂತೂ ಭಯನೇ ಆಗ್ತಿತ್ತು. ಇದು ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಪಲ್ಲಿ ಇಲಿ ಮರಿ ಮತ್ತು ಅದೇನೋ ಅಂತಾರೆ, ಈ ಯಜ್ಞ ಎಲ್ಲ ಬಂದಿತ್ತಲ್ಲಿ, ಅದೆಲ್ಲ ಕ್ಲೀನ್ ಮಾಡಿ ಗರಿ ಎಲ್ಲ ಕಟ್ಟು ಆ ಕಲ್ಲ ಮೇಲೆ ಇಟ್ಕೊಂಡು, ಹೊಸ ಮನೆಗೆ ಹೋದ್ಮೇಲೆ ಈ ತೊಂದರೆಗಳೇ ಇರಲ್ಲ. ಸೋಲಾರ್ ಹಾಕ್ಸಿರ್ತೀವಲ್ವ, ಯಾವ ಸೌದೆನೂ ಬೇಡ, ಏನೂ ಬೇಡ. ಸೊ ಇವಾಗ ಸ್ವಲ್ಪ ಎಲ್ಲನೂ ಸೌದೆ ಎಲ್ಲ ಮಾಡಿಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಅಲ್ಲಿ ಇನ್ನೂ ಬೆಳಕೆ ಆಗಿಲ್ಲ ಫ್ರೆಂಡ್, ನಾನಂತೂ ಅಷ್ಟು. ಆಮೇಲೆ ಬಾಗಿಲೆಲ್ಲ ತೊಳೆದು ಈ ಥರ ಪುಟಾಣಿ ರಂಗೋಲಿನ ಬಿಟ್ಟು ನಂತರ ಪಾತ್ರೆ ಎಲ್ಲ ತೊಳೆದೆ ಫ್ರೆಂಡ್. ನೋಡಿ ಚಿಕ್ಕ ರಂಗೋಲಿ, ಟೈಮ್ ಇದ್ದರೆ ದೊಡ್ಡ ರಂಗೋಲಿನ ಬಿಟ್ಟು ದೊಡ್ಡ ರಂಗೋಲಿಗೆ ಬಣ್ಣನ ತುಂಬ್ತಾಯಿದ್ದೆ. ಸೊ ಟೈಮ್ ಇರಲಿಲ್ಲ, ಇಷ್ಟು ರಾಶಿ ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ತೊಳೆದು, ಇದು ರಾತ್ರಿಯೇ ತೊಳೆದು ಇಟ್ಟಿದ್ದೆ, ಅದಕ್ಕೆ ಈಸಿ ಆಗೋಯ್ತು. ನೋಡಿ ಎಲ್ಲ ಫುಲ್ ಪಾತ್ರೆ ಎಲ್ಲ ಕ್ಲೀನಿಂಗ್ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಇದನ್ನೆಲ್ಲ ಒರೆಸ್ಬಿಟ್ಟು, ಸ್ವಲ್ಪ ಪಾತ್ರೆನೇ ಫ್ರೆಂಡ್ ಯೂಸ್ ಮಾಡ್ತಾ ಇರೋದು, ಎಲ್ಲ ಕಟ್ಟಿಟ್ಬಿಟ್ಟಿದ್ದೀನಿ. ಆಗಲ್ಲ ಜಾಸ್ತಿ ತೊಳೆಯೋಕ್ಕಾಗಲ್ಲ, ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಸೆಲ್ಫ್ ಮೇಲೆ ಜೋಡಿಸ್ಕೊಳ್ತೀನಿ. ಅದಕ್ಕೆಲ್ಲ ಕಟ್ಟಿಟ್ಬಿಟ್ಟಿದ್ದೀನಿ. ಎಷ್ಟು ಬೇಕೋ ಅಷ್ಟು ಯೂಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಸೊ ಕೆಲಸ ಎಲ್ಲ ಮುಗಿದು ಸ್ನಾನ ಎಲ್ಲ ಮಾಡಿಸಿ ತಂಬಿಟ್ಟೆಲ್ಲ ಮಾಡಿಕೊಂಡು ಹೋದ ಫ್ರೆಂಡ್ ನಮ್ಮ ಕೆಳಗಡೆ ಮನೆ ಹತ್ರ. ಕೆಳಗಡೆ ಮನೆ ಇದೆಯಲ್ವ, ಅದ್ರ ಪಕ್ಕದ ಬೀದಿಯಲ್ಲಿ ದೇವಸ್ಥಾನ ಇರೋದು. ಇಲ್ಲಿಗೆ ಫ್ರೆಂಡ್ 2 ತಂಬಿಟ್ಟು ತಗೊಂಡು ಹೋಗಬೇಕು. 2 ದೇವ್ರು ಇರೋದ್ರಿಂದ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಮ್ಮ ಅತ್ತೆ ಹೇಳಿದ್ರು, ಹೋಗು ನೀನು ಅಡುಗೆ ಮಾಡ್ತಾ ಇರು, ನಾನು ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಇನ್ನೊಂದು ತಂಬಿಟ್ಟಿತ್ತಲ್ಲ ಅದನ್ನು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಮನೆಗೆ ಬಂದೆ. ಅಷ್ಟರಲ್ಲಿ ವೀಡಿಯೋನ ಮಾಡಿಕೊಂಡೆ. ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ, ತುಂಬ ಜನ ಇದ್ದರು ಫ್ರೆಂಡ್. ಎಲ್ಲರ ಮನೆಯಲ್ಲೂ ಹಬ್ಬ ಮಾಡ್ತಾರೆ, ಪ್ರತಿಯೊಬ್ಬರೂ. ಇದೇ ಫ್ರೆಂಡ್ ದೇವರು, ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಸೊ ನಾನು ಈ ಕಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಇವರೇ ನಮ್ಮ ಇಬ್ಬರು ಅಕ್ಕಂದಿರು, ಅಕ್ಕನ ಮಗಳು, ನಮ್ಮ ಫ್ರೆಂಡ್ಸು. ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡಿವಂತೆ, ನಮ್ಮದು ಒಂದು ಸ್ವಲ್ಪ ವೀಡಿಯೋ ಮಾಡಮ್ಮ ಅಂತ ಅಂತಿದ್ದಾರೆ ನಮ್ಮಕ್ಕ. ಸೊ ಅದಕ್ಕೆ ವೀಡಿಯೋನ ಮಾಡಿಕೊಂಡೆ. ನಮ್ಮ ಅತ್ತೆಯ ವಾರ್ಗಿತ್ತಿಯ ಸೊಸೆ ಅಂದರು, ಅಂದರೆ ನಮ್ಮ ಅಕ್ಕಂದರು ಇವರು. ಸೊ ಫ್ರೆಂಡ್ ಇವತ್ತು ಅದಕ್ಕೆಲ್ಲ ಇನ್ನೊಂದು ತುಂಬ ಖುಷಿಯಾದಂಥ ವಿಷಯ ಏನಂದರೆ, ನಮ್ಮ PMS ಅಂದರೆ ಗಣಿತ ಟೀಚರ್ ಇವರು ಫ್ರೆಂಡ್. ಅವ್ರು ಬಂದಿರೋದೇ ನನಗೆ ಗೊತ್ತಿಲ್ಲ, ಸುಮಾರು ಟೈಮ್ ಆದಮೇಲೆ ನೋಡಿದೆ. ಆಮೇಲೆ ಝೂಮ್ ಮಾಡಿ ವೀಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ರೀ. ನಂಗೆ ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನೋಡಿದ್ದು. ಇಲ್ಲಿ ಝೂಮ್ ಆಗಿ ತೋರಿಸ್ತೀನಿ ರೀ. ಇಲ್ಲಿ ಪಾಪ ಎತ್ಕೊಂಡು ನಿಂತ ಇದ್ದಾರಲ್ವಾ, ಗ್ರೀನ್ ಕಲರ್ ಟಾಪ್ ಹಾಕ್ಕೊಂಡು. ಸೊ ಇವರೇ ಫ್ರೆಂಡ್ ನಮ್ಮ PMS. ತುಂಬ ಖುಷಿ ಆಯಿತು ಅವ್ರು ಬಂದಿರೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.